ಇದು ಪ್ಯಾರಲಲ್ ಕನೆಕ್ಷನ್ ಅಂತ. ಇಲ್ಲಿ ಒಂದ್ ಬಲ್ಪ್ ಡ್ಯಾಮೇಜ್ ಆದ್ರೆ ಮಿಕ್ಕಿದ್ದು ವರ್ಕ್ ಆಗ್ತಾ ಇರುತ್ತೆ. ಇದ್ರಲ್ಲಿ ಎಷ್ಟೇ ಬಲ್ಪ್ ಹಾಕಿದ್ರು ಬ್ರೈಟ್ನೆಸ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿಫ್ರೆಂಟ್ ಇರುತ್ತೆ. ಇದು ಸೀರೀಸ್ ಕನೆಕ್ಷನ್ ಅನ್ಬಿಟ್ಟು, ಸೀರೀಸ್ ಅಲ್ಲಿ ಒಂದು ಬಲ್ಪ್ ಡ್ಯಾಮೇಜ್ ಆದ್ರೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಬಲ್ಪ್ ಜಾಸ್ತಿ ಆದಷ್ಟು ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಇದನ್ನ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ, ಹೋಮ್ಗೆಲ್ಲ ಇದ್ರಲ್ಲೇ ವೈರಿಂಗ್ ಮಾಡೋದು. ಇದನ್ನ ಜಾತ್ರೆಗಳಲ್ಲಿ ಯೂಸ್ ಮಾಡ್ತಾರೆ ಲೈಟಿಂಗ್ಸ್ ಅಲ್ಲಿ ಅಷ್ಟೇ. ಕಾರಣ ಏನಕ್ಕೆ ಸರ್? ಇದು ವೈರಿಂಗ್ ಆ ರೀತಿ ಮಾಡಿರ್ತಾರೆ ವೈರಿಂಗ್ ಮೇನಿಂದ ಡೈರೆಕ್ಟ್ ಕೊಟ್ಟಿರ್ತಾರೆ ಸರ್. ಈ ರೀತಿ ಸರ್, ಇಲ್ಲಿ ಆದ್ಮೇಲೆ ಇಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಇಲ್ಲಿಂದ ಹಿಂಗೆ ಇದು ಎಲ್ಲಿ ಉಪಯೋಗ ಬರುತ್ತೆ ಜಾತ್ರೆಗಳಲ್ಲಿ? ಅರ್ಧ ಕೆಟ್ಟಗಿರುತ್ತೆ, ಮುಂದೆ ಇದು ಮನೆಯಲ್ಲಿ ಯೂಸ್ ಮಾಡ್ತಾರೆ. ಇದು ಮನೆಯಲ್ಲಿ ಟಿವಿ ಕೆಟ್ಟೋದ್ರೆ ಇನ್ನು ಫ್ರಿಜ್ ವಾಷಿಂಗ್ ಮಿಷಿನ್ ಮಾಮೂಲಿ ವರ್ಕ್ ಆಗ್ತಾ ಇರುತ್ತಲ್ಲ ಆತರ. ಇದು ಕಾನ್ವೆಕ್ಸ್ ಲೆನ್ಸ್ ಸರ್. ಕಾನ್ವೆಕ್ಸ್ ಲೆನ್ಸ್ ಯಾವುದೇ ಲೇಸರ್ ಲೈಟ್ ಏನಾದ್ರು ಬಿತ್ತು ಅಂತಂದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಸ್ಟ್ರೈಟ್ ಪ್ಯಾರಲಲ್ ಆಗಿ ಬರುತ್ತೆ ಸರ್. ಪ್ಯಾರಲಲ್ ಆಗಿ ಬಿದ್ದಂತದ್ನ ಈ ಲೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಮಾಡೋ ತರ ಮಾಡುತ್ತೆ ಸರ್. ಅದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತಾನು ಕರೀತಾರೆ ಸರ್. ಈ ಮೀಟ್ ಮಾಡುವಂತ ಪಾಯಿಂಟ್ ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಹಂಗೆ ಇದನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ ಸರ್. ಸ್ಟ್ರೈಟ್ ಪ್ಯಾರಲಲ್ ಏನ್ ಬರುತ್ತೆ ಅದನ್ನ ಕನ್ವರ್ಜ್ ಮಾಡುತ್ತೆ ಸರ್. ಎಲ್ಲೇ ಇಟ್ಟರು ಅದು ಕನ್ವರ್ಜ್ ಆಗುತ್ತೆ ಸರ್. ಇದು ಪಾಯಿಂಟ್ ಬರುತ್ತೆ ಸರ್. ಆ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಓಕೆ ಓಕೆ. ಈ ಒಂದು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಫ್ರಂಟ್ ಆಫ್ ಲೆನ್ಸ್ ಬರುತ್ತೆ ಸರ್. ಮುಂದ್ಗಡೆ ಬರುತ್ತೆ ಲೆನ್ಸ್ ಮುಂದೆ. ಅದೇ ಕಾನ್ಕೇವ್ ಲೆನ್ಸ್ ಅಲ್ಲಿ ಆಯ್ತು ಅಂತಂದ್ರೆ ಕಾನ್ಕೇವ್ ಲೆನ್ಸ್ ಅಲ್ಲಿ ಸ್ಟ್ರೈಟ್ ಪ್ಯಾರಲಲ್ ಲೆನ್ಸ್ ಸೇಮ್ ಹಂಗೆ ಇರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಸೇಮ್ ಹಂಗೆ ಇರುತ್ತೆ. ಆದ್ರೆ ಪ್ರಿನ್ಸಿಪಲ್ ಫೋಕಸ್ ಮಾತ್ರ ಬಿಹೈಂಡ್ ದ ಲೆನ್ಸ್ ಬರುತ್ತೆ. ಯಾಕಂತಂದ್ರೆ ಲೈಟ್ ರೇಸ್ ಸ್ಟ್ರೈಟ್ ಪ್ಯಾರಲಲ್ ಆಗಿ ಹೋದಾಗ ಅದು ಡೈವರ್ಜ್ ಆಗುತ್ತೆ. ಇದನ್ನ ಡೈವರ್ಜ್ ಲೆನ್ಸ್ ಅಂತಾನು ಕರೀತಾರೆ. ಡೈವರ್ಜ್ ಆದಾಗ ಅದು ಇಮೇಜ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಪ್ರಿನ್ಸಿಪಲ್ ಫೋಕಸ್ ಇಂದ ಹೋಗ್ಬೇಕಾಗುತ್ತೆ. ಇಮೇಜ್ ಪ್ರಿನ್ಸಿಪಲ್ ಫೋಕಸ್ಗೆ ಒಂದು ತಲುಪಿರ್ಬೇಕು, ಇಲ್ಲಿಂದ ಹೋಗಿರ್ಬೇಕು ಸರ್. ಈ ಒಂದು ಪಾಯಿಂಟ್ ಇಂದಾನೇ ಹೋಗಿರೋ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ ಸರ್. ಅದಕ್ಕೆ ಇದು ಕಾನ್ಕೇವ್ ಲೆನ್ಸ್. ಇದನ್ನ ಗಾಡಿ ಹೆಡ್ಲೈಟ್, ವೆಹಿಕಲ್ಸ್ ಹೆಡ್ಲೈಟ್ ಅದರಲ್ಲಿ ಯೂಸ್ ಮಾಡ್ತಾರೆ ಸರ್. ಇದನ್ನ ಡೆಂಟಿಸ್ಟ್ ಗಳು ಯೂಸ್ ಮಾಡ್ತಾರೆ. ಅದು ಒಂದು ಜಾಗದಲ್ಲಿ ಏನಾದ್ರು ಕ್ರ್ಯಾಕ್ ಆಗಿತ್ತು ಅಂತಂದ್ರೆ ಟೀತು ಅದ್ರಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಸರ್. ಟಾಪಿಕ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಹಂಗಂದ್ರೆ ಲೈಟ್ ರೇಸ್ ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಾದ್ರೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ಕೊಳತ್ತೆ. ಅದನ್ನ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇಲ್ಲಿ ಇದು ಹ್ಯೂಮನ್ ಹಾರ್ಟ್. ಇದನ್ನ ರೆಡ್ ಬ್ಲಡ್ ಇರೋದನ್ನ ಆಕ್ಸಿನೇಟೆಡ್ ಬ್ಲಡ್ ಅಂತ ಕರಿತೀವಿ. ಬ್ಲೂ ಕಲರ್ ಇರೋದನ್ನ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಕರಿತೀವಿ. ಆಕ್ಸಿನೇಟೆಡ್ ಬ್ಲಡ್ ಅದನ್ನ ಪ್ಯೂರ್ ಬ್ಲಡ್ ಅಂತ ಕೂಡ ಕರಿತೀವಿ. ಇದು ಇಂಪ್ಯೂರ್ ಬ್ಲಡ್ ಅಂತ ಕೊಡ್ತೀವಿ. ಲಂಗ್ಸ್ ಇಂದ ಪಲ್ಮನರಿ ವೇನ್ಸ್ ಗೆ ಬ್ಲಡ್ ನ ತಂದು ಕೊಡುತ್ತೆ. ಅದು ಏನ್ ಮಾಡುತ್ತೆ, ನೆಕ್ಸ್ಟ್ ಲೆಫ್ಟ್ ಆಟ್ರಿಯಂಗೆ ತಂದು ಬ್ಲಡ್ ನ ಸಪ್ಲೈ ಮಾಡುತ್ತೆ. ಅದು ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಗೆ ತಂದು ಕೊಡುತ್ತೆ. ಅದಾದ್ಮೇಲೆ ಇಲ್ಲೊಂದು ಬೈಕಸ್ಪಲ್ ವಾಲ್ ಅಂತ ಇರುತ್ತೆ. ಅದ್ರ ಮುಖಾಂತರ ಅಯಟ ಮುಖಾಂತರ ಹೊರಗಡೆ ಬಂದು ಡಿಆಕ್ಸಿನೇಟೆಡ್ ಬ್ಲಡ್ ಅದರ್ ಬಾಡಿ ಪಾರ್ಟ್ಸ್ ಗಳಿಗೆ ಹೋಗಿ ಸಪ್ಲೈ ಆಗುತ್ತೆ. ಕೆಳಗಡೆ ಡಿಆಕ್ಸಿನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಅದು ಇಂಟೀರಿಯರ್ ವೀನಕೇವೆಯಿಂದ ಬಂದು ಲೆಫ್ಟ್ ಆಟ್ರಿಯಂಗೆ ತಂದ್ಕೊಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ ಟ್ರೈಕಸ್ಪೆಡ್ ವಾಲ್ ಅಂತ ಇದೆ. ಅದ್ರ ಮುಖಾಂತರ ರೈಟ್ ವೆಂಟ್ರಿಕಲ್ಗೆ ಬ್ಲಡ್ ಸಪ್ಲೈ ಆಗುತ್ತೆ. ಅದಾದ್ಮೇಲೆ ಪಲ್ಮನರಿ ಆರ್ಟರೀಸ್ ಮುಖಾಂತರ ಹೊರಗಡೆ ಹೋಗುತ್ತೆ. ಹಾರ್ಟ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾರ್ಟ್ ಅಟ್ಯಾಕ್ ಮತ್ತೆ ಹಾರ್ಟ್ ಫೇಲ್ಯೂರ್ ಅನ್ನೋದು ಹಾರ್ಟ್ ಅಲ್ಲಿ ಆಗೋದು. ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ ಅಂತಂದ್ರೆ ಇಲ್ಲಿ ಸುಮಾರು ವಾಲ್ವ್ಸ್ ಗಳಿರುತ್ತೆ. ಈ ವಾಲ್ವ್ಸ್ ಎಲ್ಲ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ವಾಲ್ವ್ಸ್ ಹೇಗ್ ಬ್ಲಾಕ್ ಆಗುತ್ತೆ ಅಂತಂದ್ರೆ ಇವಾಗ ಜೆಂಟ್ಸ್ ಇರ್ತಾರಲ್ವಾ, ಅವರು ಡ್ರಿಂಕ್ಸ್ ಮಾಡೋದು ಮತ್ತೆ ಸ್ಮೋಕ್ ಮಾಡೋದು, ಇದರಿಂದ ವಾಲ್ವ್ಸ್ ಬ್ಲಾಕ್ ಆಯ್ತೆ. ಮತ್ತೆ ನಾವುಗಳು ಫ್ಯಾಟು ಕೊಲೆಸ್ಟ್ರಾಲ್ ಇರುವಂತ ಐಟಮ್ಸ್ ನ ತಿಂದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತೆ ಹಾರ್ಟ್ ಫೇಲ್ಯೂರ್ ಅಂತಂದ್ರೆ ಲೆಫ್ಟ್ ಸೈಡ್ ಹಾರ್ಟ್ ಪಂಪ್ ಆಗ್ತಿರುತ್ತೆ, ಮತ್ತೆ ರೈಟ್ ಸೈಡ್ ಹಾರ್ಟ್ ಪಂಪ್ ಆಗ್ತಿರುತ್ತೆ. ಯಾವ್ದಾದ್ರು ಒಂದ್ ಸೈಡ್ ಹಾರ್ಟ್ ಏನಾದ್ರು ಪಂಪ್ ಆಗಿ ನಿಲ್ಸ್ತು ಅಂತಂದ್ರೆ ಹಾರ್ಟ್ ಫೇಲ್ಯೂರ್ ಅಂತ ಅರ್ಥ. ಮತ್ತೆ ನಮ್ ಬಾಡಿಯಲ್ಲಿ ರಕ್ತ ಚಲನೆ ಆಗಿಲ್ಲ ಅಂತಂದ್ರೆ ನಮ್ ಬಾಡಿ ಯಾವ ಕಲರ್ ತಿರುಗುತ್ತೆ ಅಂದ್ರೆ ಬ್ಲೂ ಕಲರ್ ಗೆ ತಿರುಗುತ್ತೆ. ಮತ್ತೆ ಜೆಂಟ್ಸ್ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹ್ಯೂಮನ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ.
ಇದು ಮೇನ್ ಆಗಿ ಇದು ಹ್ಯೂಮನ್ ಬ್ರೈನ್ ಆಯ್ತಾ. ನಮ್ಮ ಬಾಡಿಲಿ ಇರುವಂತಹ ಕೋಆರ್ಡಿನೇಟಿವ್ ಪಾರ್ಟ್ಸ್ ಯಾವ್ದು ಅಂತ ಹೇಳಿದ್ರೆ ಹ್ಯೂಮನ್ ಬ್ರೈನ್. ನಮ್ಮ ಬಾಡಿಲಿ ಯಾವ್ದೇ ಆಕ್ಷನ್ಸ್ ಆಗಿರ್ಬೋದು, ಯಾವ್ದೇ ಒಂದು ಮೋಷನ್ಸ್ ಆಗಿರ್ಬೋದು, ಎಲ್ಲ ಯಾವ್ದ್ರಿಂದ ಕಂಟ್ರೋಲ್ ಆಗಿರುತ್ತೆ ಅಂತ ಹೇಳಿದ್ರೆ ಹ್ಯೂಮನ್ ಬ್ರೈನ್ ಇಂದ ಕಂಟ್ರೋಲ್ ಆಗಿರುತ್ತೆ ಆಯ್ತಾ. ಈ ಮೇಲ್ಗಡೆ ಪೋರ್ಷನ್ ಏನಿದೆ ಇದನ್ನ ನಾವು ಸ್ಕಲ್ ಅಥವಾ ಕ್ರೇನಿಯಂ ಅಂತ ಕರಿತೀವಿ. ಏನಕ್ಕೆ ಇದು ಬೋನ್ ಇಂದ ಮೇಡಪ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಬಾಡಿಲಿ ನಮ್ಮ ಬ್ರೈನಿಗೆ ಯಾವುದೇ ಒಂದು ಎಫೆಕ್ಟ್ ಆಗ್ಬೋದು ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ಬೋದಲ್ವಾ, ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಬ್ರೈನ್ ಸ್ಕಲ್ಲು ಬೋನ್ ಇಂದ ಮೇಡಪ್ ಆಗಿರುತ್ತೆ. ಈ ಬ್ರೈನ್ ಅಲ್ಲಿ ಮೇನ್ ಆಗಿ ರೈಟ್ ಬ್ರೈನ್ ಮತ್ತೆ ಲೆಫ್ಟ್ ಬ್ರೈನ್ ಅಂತ ಇರುತ್ತೆ. ಈ ರೈಟ್ ಬ್ರೈನ್ ಏನಂತ ಹೇಳಿದ್ರೆ ನಮ್ಮ ಬಾಡಿಲಿ ಇರುವಂತಹ ಲೆಫ್ಟ್ ಆರ್ಗನ್ಸ್ ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಲೆಫ್ಟ್ ಬ್ರೈನ್ ನಮ್ಮ ಬಾಡಿಲಿ ಇರುವಂತಹ ರೈಟ್ ಆರ್ಗನ್ಸ್ ನ ಕಂಟ್ರೋಲ್ ಮಾಡುತ್ತೆ ಸರಿನಾ. ಈ ಬ್ರೈನ್ ಅಲ್ಲಿ ಇದು ಮೇಲ್ಗಡೆ ಏನ್ ಸ್ಕಲ್ ಇದೆ ಅದರಲ್ಲಿ 3 ಲೇಯರ್ಸ್ ಇರುತ್ತೆ. ನಾವು ಡ್ಯೂರಾ ಮ್ಯಾಟರ್ಸ್ ಮತ್ತೆ ಆಡ್ರನಲ್ ಮ್ಯಾಟರ್ಸ್ ಮತ್ತೆ ಪಿಯಾಮೆಟರ್ಸ್ ಅಂತ ಕರಿತೀವಿ ಸರಿನಾ. ಆ 3 ಲೇಯರ್ಸ್ ಅಲ್ಲಿ ಬಿಟ್ವೀನ್ ದ 3 ಲೇಯರ್ಸ್ ಕ್ರೇನಿಯಂ ಸ್ಪೈನಲ್ ಫೀಲ್ಡ್ ಅಂತ ಒಂದು ಲಿಕ್ವಿಡ್ ಪ್ರೆಸೆಂಟ್ ಇರುತ್ತೆ ಆಯ್ತಾ. ಅದ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಇವಾಗ ನಮ್ಗೆ ಯಾವ್ದಾದ್ರು ಒಂದು ಸಿಚುವೇಶನ್ ನ ಕೇಳಿ ನಮ್ಗೆ ಬ್ರೈನಿಗೆ ಶಾಕ್ ಆಗ್ಬೋದು, ಅದರಿಂದ ನಮ್ಮ ಬ್ರೈನಿಗೆ ತುಂಬಾ ಎಫೆಕ್ಟ್ ಆಗ್ಬೋದಲ್ವಾ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕ್ರೇನಿಯಂ ಸ್ಪೈನಲ್ ಫೀಲ್ಡ್ ಅನ್ನೋದು ಒಂದು ಲಿಕ್ವಿಡ್ ನಮ್ಮ ಬ್ರೈನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಸರಿನಾ. ನಮ್ಮ ಬ್ರೈನ್ ಅಲ್ಲಿ ಮೇನ್ ಆಗಿ 3 ಪಾರ್ಟ್ಸ್ ಇರುತ್ತೆ. ಮೊದಲನೇದು ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಅಂತ. ಫೋರ್ ಬ್ರೈನ್ ಅಲ್ಲಿ ಮೊದಲನೇದಾಗಿ ಕ್ರೇನಿಯಂ ಅನ್ನೋ ಒಂದು ಸೆರೆಬ್ರಮ್ ಅನ್ನೋ ಒಂದು ಪಾರ್ಟ್ ಇರುತ್ತೆ. ಇದರಲ್ಲಿ ನಾವು ಒಂದು ಇಂಟೆಲಿಜೆನ್ಸ್ ಆಗಿರ್ಬೋದು, ಮೆಮೊರಿ ಪವರ್ ಆಗಿರ್ಬೋದು, ಓದಿರೋಂತಹ ಮೆಮೊರಿ ಎಲ್ಲ ಯಾವ್ದ್ರಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಫೋರ್ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸರಿನಾ. ನಮ್ಮ ಈ ಫೋರ್ ಬ್ರೈನ್ ಬರೀ ವಾಲಂಟರಿ ಮೂವ್ಮೆಂಟ್ಸ್ ನ ಮಾತ್ರ ಕಂಟ್ರೋಲ್ ಮಾಡುತ್ತೆ. ವಾಲಂಟರಿ ಮೂವ್ಮೆಂಟ್ಸ್ ಅಂತ ಹೇಳಿದ್ರೆ ಇವಾಗ ನಾವು ಮಾತಾಡ್ತೀವಿ, ಬರಿತೀವಿ, ನಡಿತೀವಿ, ಅದೆಲ್ಲ ವಾಲಂಟರಿ ಮೂವ್ಮೆಂಟ್ಸ್. ನಮ್ಮ ಪ್ರಕಾರ ನಾವು ಮಾಡುವಂತದ್ದೆಲ್ಲ ವಾಲಂಟರಿ ಮೂವ್ಮೆಂಟ್ಸ್. ಈ ಮಿಡ್ ಬ್ರೈನ್ ಮತ್ತೆ ಹೈಂಡ್ ಬ್ರೈನ್ ಇನ್ವಾಲ್ವೆಂಟರಿ ಫಂಕ್ಷನ್ಸ್ ಕಂಟ್ರೋಲ್ ಮಾಡುತ್ತೆ. ಇನ್ವಾಲ್ವೆಂಟರಿ ಫಂಕ್ಷನ್ಸ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗದೆ ಆಗುವಂತದ್ದು ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಅದೆಲ್ಲ ಇನ್ವಾಲ್ವೆಂಟರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಈ ಮಿಡ್ ಬ್ರೈನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಕಣ್ರೆಪ್ಪೆಗಳನ್ನ ಬಡಿತೀವಲ್ಲ, ಅದನ್ನ ನಾವು ಗಮನ ಇಟ್ಟು ಅಥವಾ ಉಸಿರಾಡ್ತೀವಿ, ಅದೆಲ್ಲ ಗಮನ ಇಟ್ಟು ನಾವು ಮಾಡಲ್ಲ. ಆದಾಗ ಅದೇ ಪ್ರೊಸೆಸ್ ನಡೀತಾ ಇರುತ್ತೆ. ಅದೆಲ್ಲ ಏನಕ್ಕೆ ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ ಮಿಡ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಈ ಹೈಂಡ್ ಬ್ರೈನ್ ಅಲ್ಲಿ ಮೇನ್ ಆಗಿ 3 ಪಾರ್ಟ್ಸ್ ಇರುತ್ತೆ. ಪಾನ್ಸು, ಮೆಡುಲಾ ಮತ್ತೆ ಸೆರೆಬ್ರಮ್ ಅಂತ. ಈ ಪಾನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಮಲ್ಗಿರ್ತೀವಿ, ಎಷ್ಟು ಅವರ್ಸ್ ಈಗ ನಾವು ಏನಾದ್ರು ಯೋಚನೆ ಮಾಡ್ಕೊಂಡು ಮಲ್ಗಿರ್ತೀವಿ ಅಲ್ವಾ, ಅದು ನಮ್ಗೆ ಕನ್ಸಿನ ಮುಖಾಂತರ ಬೀಳುತ್ತೆ. ಆ ರೀತಿ ಕನ್ಸ್ ಬೀಳೋದಾಗಿರ್ಬೋದು. ಮತ್ತೆ ಇದು ಕೋಆರ್ಡಿನೇಟಿವ್ ಪಾರ್ಟ್ಸ್ ಆಫ್ ದಿ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಅಂತಂದ್ರೆ ನಾವು ನೋಡೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು, ಉಸಿರಾಡೋದಾಗಿರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಪಾನ್ಸ್. ಪಾನ್ಸ್ ಆದ್ಮೇಲೆ ಮೆಡುಲಾ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನಾವು ಸ್ನೀಸಿಂಗ್ ಅಂತ, ಕೆಮ್ಮೋದಾಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಅದೆಲ್ಲ ಮೆಡುಲಾ ಕಂಟ್ರೋಲ್ ಮಾಡುತ್ತೆ. ಸೆರೆಬ್ರಮ್ ಏನಕ್ಕೆ ಅಂತಂದ್ರೆ ಮಜಲ್ಗೆ, ಇವಾಗ ಯಾವ್ದಾದ್ರು ನಾವು ಬಿಸಿ ವಸ್ತುನ ಮುಟ್ಟಿದ್ರೆ ಅದು ಬಿಸಿ ಇದೆ ಮುಟ್ಬಾರ್ದು ಅಂತ ಎಲ್ಲ ನಮ್ಮ ಬ್ರೈನ್ ಅಲ್ಲಿ ಪ್ರೊಸೆಸ್ ಆಗಿ ಅದು ನಮ್ಮ ಮಸಲ್ಸ್ ಅಲ್ಲಿಗೆ ತಿಳಿಸುತ್ತೆ. ಅದೆಲ್ಲ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ಕ್ರೇನಿಯಂ ಅಂತ ಮಾಡುತ್ತೆ. ಈ ನಮ್ಮ ಬ್ರೈನ್ ಅಲ್ಲಿ ನಮ್ಮ ಬ್ರೈನ್ ಏನಾಗುತ್ತೆ ಅಂದ್ರೆ more than 100 billions of nerves ಇಂದ ಮೇಡಪ್ ಅಪ್ ಆಗಿರುತ್ತೆ ಆಯ್ತಾ. ನಮ್ಮ ಬ್ರೈನ್ ಅಪ್ರಾಕ್ಸಿಮೇಟ್ ಆಗಿ 1.30 weight ಇರುತ್ತೆ ಸರಿನಾ. ಥ್ಯಾಂಕ್ಸ್. ಓಕೆ, ದಿಸ್ ಇಸ್ ದ ಸ್ಕೆಲಿಟಲ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀನಿ. ವಾಟ್ ಈಸ್ ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳಿದ್ರೆ ಫ್ರೇಮ್ ವರ್ಕ್ ಅಂತಾನೆ ಹೇಳ್ಬೋದು. ನಮ್ಮ ಬಾಡೀಸ್ ಇರುವಂತಹ ಬೋನ್ಸ್ ಎಲ್ಲ ಕಂಬೈನ್ ಆದ್ರೆ ನಾವು ಅದನ್ನ ಸ್ಕೆಲಿಟಲ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಇದು ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಬಾಡಿ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಮಾಡ್ತೀವಿ. ಒಂದು ಆಕ್ಸಿಯಲ್ ಸ್ಕೆಲಿಟಲ್ ಸಿಸ್ಟಮ್, ಮತ್ತೊಂದು ಅಪೆಂಡಿಕಲ್ ಸ್ಕೆಲಿಟಲ್ ಸಿಸ್ಟಮ್. ಮೊದಲನೇದಾಗಿ ನಮ್ಮ ಬೋನ್ಸ್ ಬಗ್ಗೆ ತಿಳ್ಕೊಳ್ಳೋದ್ರೆ ಬೋನ್ಸ್. ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ ನಾವು 2 ಟೈಪ್ಸ್ ಆಕ್ಸಿಯಲ್ ಮತ್ತೆ ಅಪೆಂಡಿಕಲ್ ಅಂತ ಮಾಡ್ತೀವಿ. ಮುಂಚೆ ನಾವು ಚಿಕ್ಕವರಾಗಿದ್ದಾಗ 270 ಬೋನ್ಸ್ ಗಳಿರುತ್ತೆ. ನಾವು ಬೆಳೀತಾ ಅದು 206 ಬೋನ್ಸ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ಇದನ್ನ ಸ್ಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಸ್ಕಲ್ ಅಲ್ಲಿ 80 ಬೋನ್ಸ್ ಆರ್ ಪ್ರೆಸೆಂಟ್ ಆಗಿರುತ್ತೆ. ಈ ಒಂದು ಸ್ಕಲ್ ನಾವು ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಹೆಡ್ ಮತ್ತೆ ಫೇಸ್, ನೋಸ್, ಟಂಗ್ ಮತ್ತೆ ಇಯರ್ಸ್ ಅಂತ. ಈ ಒಂದು ಸ್ಕಲ್ ಅಲ್ಲಿ 29 ಬೋನ್ಸ್, ಬಟ್ ಹೆಡ್ ಅಲ್ಲಿ 14 ಬೋನ್ಸ್ ಆರ್ ಪ್ರೆಸೆಂಟ್ ಇರ್ತಾ ಹೋಗ್ತದೆ. ಮತ್ತೆ ನಮ್ಮ ಫೇಸ್ ಅಲ್ಲಿ 12 ಬೋನ್ಸ್ ಪ್ರೆಸೆಂಟ್ ಇರ್ತಾ ಹೋಗ್ತದೆ. ನಾವು ಮತ್ತೆ ಫೇಸ್ ನ ಡಿವೈಡ್ ಮಾಡೋದಾದ್ರೆ ಇಯರ್ಸ್, ಟಂಗ್, ನೋಸ್ ಮತ್ತೆ ಐಸ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ಇಯರ್ಸ್ ಅಲ್ಲಿ ಬೋನ್ಸ್ ಗಳ ಪ್ರೆಸೆಂಟ್ ಇರೋದಿಲ್ಲ, ಅದೇ 1 ಬೋನ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅದು ಸ್ಮಾಲ್ ಬೋನ್, ಹ್ಯೂಮನ್ ಬಾಡಿಲಿ ಸ್ಮಾಲ್ ಬೋನ್ ಆಗಿರುತ್ತೆ. ಈ ಒಂದು ಇಲ್ಲಿ ಜಾ ಅಂತ ಇರುತ್ತೆ, ಮೆಡಿಬಲ್ ಜಾ ಅಂತ ಕರಿತೀವಿ. ಇದನ್ನ ನಾವು ಮೂವ್ ಮಾಡ್ಬೋದು ಸಹ. ನಾವೇನಾದ್ರು ಪಂಚ್ ಮಾಡ್ಬೇಕಾದ್ರೆ ಇದನ್ನ ಮೂವ್ ಮಾಡೋದಾದ್ರೆ ಇದು ಪಕ್ಕ ಮೂವ್ ಆಗುತ್ತೆ. ಇದು ಮೇಲ್ಗಡೆದು ಮ್ಯಾಕ್ಸಿಬಾಲ್ ಅಂತ ಕರಿತೀವಿ, ಇದು ಮೂವ್ ಆಗೋದಿಲ್ಲ.
ನೆಕ್ಸ್ಟ್ ಬಂದು ಇದನ್ನ ಝೈಗೋಮ್ಯಾಟಿಕ್ ಬೋನ್ ಅಂತ ಕರಿತಾ ಹೋಗ್ತೀವಿ, 2 ಇರ್ತಾ ಹೋಗ್ತದೆ. ಮತ್ತೆ ನಾವು ನೋಸ್ ಮೇಲ್ಗಡೆ ಅಪ್ಪರ್ ಪಾರ್ಟ್ ಅಲ್ಲಿ ಇರೋದನ್ನ ನಾವು ಸುಪೀರಿಯರ್ ಬೋನ್ ಅಂತ ಕರಿತೀವಿ. ಮತ್ತೆ ಅದು ಡಿವೈಡ್ ಆದಾಗ ಇಂಟೀರಿಯರ್ ಮೂವ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 1 ಬೋನ್ ಮೇನ್ ಆಗಿ ಪ್ರೆಸೆಂಟ್ ಇರೋದನ್ನ ಓಮರ್ ಬೋನ್ ಅಂತ ಕರಿತಾ ಹೋಗ್ತೀವಿ. ನಮ್ಮ ಹೆಡ್ ಅಲ್ಲಿ ಫ್ರಂಟ್ ಬೋನ್ ಮತ್ತೆ ಆಕ್ಸಿಪಿಟಲ್ ಬೋನ್ ಅಂತ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ನಾವು ಬರೋದಾದ್ರೆ ನೆಕ್ ಹತ್ರ ಬಂದ್ರೆ ನೆಕ್ ಅಲ್ಲಿ 7 ಬೋನ್ಸ್ ಪ್ರೆಸೆಂಟ್ ಇರ್ತಾ ಹೋಗ್ತದೆ. ಈ ಹ್ಯಾಂಗಲ್ ಅನ್ನ ನಾವು ಲಂಬಾ ರೀಜನ್ ಅಥವಾ ವರ್ಟೆಬಲ್ ಕಾಲಿಮನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬರೋದಾದ್ರೆ ರಿಬ್ ಕೇಜ್ ಅಲ್ಲಿ ನಾವು 12 ರಿಬ್ಸ್ ಅಂತ ನೋಡಬಹುದು. ಇಷ್ಟು ನಾವು ಥೈರಾಕ್ಸ್ ವರ್ಟಿಬ್ರಾ ಅಂತ ಕರಿತೀವಿ. ಹಿಂದ್ಗಡೆ ಇಷ್ಟನ್ನು ಕೂಡ ವರ್ಟಿಬ್ರಾ ಕಾಲಮ್ ಅಂತ ಕರಿತೀವಿ. ಈ 12 ರಿಬ್ಸ್ ಅಲ್ಲಿ ಟ್ರೂ ರಿಬ್ಸ್ ಮತ್ತೆ ಫಾಲ್ಸ್ ರಿಬ್ಸ್ ಅಂತ ಬರುತ್ತೆ. 1 ಇಂದ 7 ವರೆಗೆ ಏನಿರುತ್ತೆ ಅದು ನಾವು ಟ್ರೂ ರಿಬ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇದು ಸ್ಟೆರ್ನಮ್ ಪಾರ್ಟ್, ಇಲ್ಲಿ ಒಂದು ಲೈನ್ ತರ ಸಿಗುತ್ತೆ, ನಾವು ಆಂಗಲ್ ಅಂತ ಕರಿತೀವಿ. ದ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ಅ ಸ್ಟೆರ್ನಮ್ ಅಂಡ್ ಆಂಗಲ್ ಬಿಟ್ವೀನ್ ಏನೋ ಪ್ಲೇಸ್ ಇರುತ್ತೆ ಅದನ್ನ ನಾವು ಮ್ಯಾನೋಬ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ 8 ಮತ್ತೆ 10th ಈ 3 ಏನ್ ರಿಬ್ಸ್ ಇದೆ ಆ ರಿಬ್ಸ್ ಗಳು ಕೂಡ ಸ್ಟೆರ್ನಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರಲ್ಲ. 7th ರಿಬ್ಗೆ ಕನೆಕ್ಟ್ ಆಗಿರೋದ್ರಿಂದ ನಾವ್ ಇದನ್ನ ಫಾಲ್ಸ್ ರಿಬ್ಸ್ ಅಂತ ಕರಿತೀವಿ. ಹಂಗೆ ಇಲ್ಲಿ 11th ಮತ್ತೆ 12th ರಿಬ್ಸ್ ನಾವು ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಯಾವ್ದೋ ವರ್ಟಿಬ್ರಾ ಅಥವಾ ಸ್ಟೆರ್ನಮ್ಗೆ ಅದು ಕನೆಕ್ಟ್ ಆಗಿರಲ್ಲ. ಅದಾದ್ಮೇಲೆ ಇಲ್ಲಿ ನಾವು ರಿಬ್ಸ್ ಗಿಂತ ಫಸ್ಟ್ ಇದು ಕ್ಲಾವಿಕಲ್ ಅಂತ ಕರಿತೀವಿ. ಮತ್ತೆ ಹಿಂದ್ಗಡೆ ಇದನ್ನ ಸ್ಕೆಪಲಾ ಅಂತ ಕೂಡ ಕರಿತೀವಿ. ಇಲ್ಲಿಂದ ನಮ್ಮ ಹ್ಯಾಂಡ್ ಕೂಡ ಜಾಯಿಂಟ್ ಆಗಿರುತ್ತೆ, ಇದನ್ನ ನಾವು ಹ್ಯೂಮರಸ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಹ್ಯಾಂಡ್ಸ್ ಅಲ್ಲಿ ಹ್ಯೂಮರಸ್ ಆದ್ಮೇಲೆ 2 ಬೋನ್ಸ್ ನಾವು ನೋಡಬಹುದು. ಒಂದು ಚಿಕ್ಕದಾಗಿರುತ್ತೆ ಅದ್ ನಾವು ಉಲ್ನ ಅಂತ ಕರಿತೀವಿ, ದೊಡ್ಡದನ್ನ ರೇಡಿಯಸ್ ಅಂತ ಕರಿತೀವಿ. ಈ ಹ್ಯಾಂಡ್ಸ್ ಅಲ್ಲಿ ಇಲ್ಲಿ ಕರ್ಪಲ್ಸ್ ಅಂತ ಸಿಗುತ್ತೆ, ಅದು 8 ಬೋನ್ಸ್ ಇರುತ್ತೆ ನಮ್ಮ ಹ್ಯಾಂಡ್ಸ್ ಅಲ್ಲಿ. ಹಾಗೆ ಹಸ್ತ ಇರುತ್ತಲ್ಲ ಅದನ್ನ ನಾವು ಮೆಟಾ ಕರ್ಪಲ್ಸ್ ಅಂತ ಕರಿತೀವಿ, ಅದರಲ್ಲಿ 5 ಇರುತ್ತೆ. ಮತ್ತೆ ಇನ್ನು ಫಿಂಗರ್ಸ್ ಗಳನ್ನೆಲ್ಲ ನಾವು ಫಲಾಂಗಸ್ ಅಂತ ಕರಿತೀವಿ, ಅದರಲ್ಲಿ 14 ಇರುತ್ತೆ. ಟೋಟಲ್ ಆಗಿ ನಮ್ಮ ಹ್ಯಾಂಡ್ಸ್ ಅಲ್ಲಿ 30-60 ಬೋನ್ಸ್ ಗಳಿರುತ್ತೆ. ಇದನ್ನ ನಾವು ಲಂಬಾರಿಸಮ್ಸ್ ಅಂತ ಕರಿತೀವಿ. ಇಲ್ಲಿ 5 ಬೋನ್ಸ್ ನಾವು ನೋಡಬಹುದು ಕೌಂಟ್ ಮಾಡಿದ್ರೆ. ಹಾಗೆ ಇದನ್ನ ನಾವು ಪೆಲ್ವಿಸ್ ಅಂತ ಕರಿತೀವಿ. ಮತ್ತೆ ಏನ್ ವರ್ಟಿಬ್ರಾ ಕಾಲಮ್ ಆದ್ಮೇಲೆ ಇರೋದನ್ನ ಸ್ಯಾಕ್ರಮ್ ಮತ್ತೆ ಅದು ಕೆಳಗಡೆ ಇರುವಂತದ್ನ ಕೊಸಿಕ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ಹ್ಯಾಂಡ್ ಕೂಡ ಜಾಯಿಂಟ್ ಆಗಿರುತ್ತೆ. ಅದಕ್ಕೂ ಮುಂಚೆ ಈ ಪೆಲ್ವಿನ್ಸ್ ಗ್ರಿಂಡಲ್ ಏನಿರುತ್ತೆ ಅದರಲ್ಲಿ ಹೀಲಿಯಂ ಮತ್ತೆ ಫಿಬಿಸ್ ಮತ್ತೆ ಇಸ್ಕ್ರೀಮ್ಸ್ ಅಂತ 3 ಟೈಪ್ಸ್ ಬರುತ್ತೆ, ಅದು ಕೂಡ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಹ್ಯಾಂಡ್ಸ್ ಕೂಡ ಜಾಯಿಂಟ್ ಆಗಿರುತ್ತೆ. ಈ ಒಂದು ಟೋಟಲ್ 1 ಹ್ಯಾಂಡ್ ಅಲ್ಲಿ 30 ಬೋನ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ಬೋತ್ ಹ್ಯಾಂಡ್ಸ್ ಟೋಟಲ್ 60 ಬೋನ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಲೆಗ್ ಗೆ ಬಂದ್ರೆ ಇದನ್ನ ಫ್ಯೂಮರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ಹ್ಯಾಂಡಲ್ ಹೆಂಗ್ ಡಿವೈಡ್ ಮಾಡಿದ್ವು ಹಂಗೆ ಲೆಗ್ ಅಲ್ಲಿ ಕೂಡ ಡಿವೈಡ್ ಮಾಡ್ತೀವಿ. ಲೆಗ್ ಅಲ್ಲೂ ಅಷ್ಟೇನೆ ಒಂದ್ ಸೈಡ್ 30 ಮತ್ತೆ ಇನ್ನೊಂದ್ ಸೈಡ್ 30, ಟೋಟಲ್ 60 ಬೋನ್ಸ್ ಆರ್ ಪ್ರೆಸೆಂಟ್ ಆಗಿರುತ್ತೆ. ಟೋಟಲ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 206 ಬೋನ್ಸ್ ಪ್ರೆಸೆಂಟ್ ಇರುತ್ತೆ. ಇದೇ ನಮ್ಮ ಸ್ಕೆಲಿಟಲ್ ಸಿಸ್ಟಮ್. ಥ್ಯಾಂಕ್ ಯು ವೆರಿ ಮಚ್, ಗುಡ್ ಇನ್ಫಾರ್ಮೇಶನ್. ನನ್ನ ಹೆಸರು ಮಂಜುನಾಥ್ ಅಂತ, ಯಳಂದೂರು ಆದರ್ಶ ವಿದ್ಯಾಲಯದಲ್ಲಿ PCM ಶಿಕ್ಷಕನಾಗಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಿದ್ದೀವಿ. ಈ ವಸ್ತು ಪ್ರದರ್ಶನದಲ್ಲಿ ನಮ್ಮ ಮಕ್ಕಳು ವಿವಿಧ ರೀತಿಯ ಮಾಡೆಲ್ಗಳನ್ನ ಮಾಡಿದ್ದಾರೆ. ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಹಾಗೆಯೇ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವರ್ಕಿಂಗ್ ಮಾಡೆಲ್ಸ್ ಗಳನ್ನ ತುಂಬಾ ಮಾಡಿದ್ದಾರೆ. ಬೇರೆ ಬೇರೆ ಶಾಲೆಯಿಂದ ಎಷ್ಟಿದೆ ಸರ್ ಒಟ್ಟು ಎಷ್ಟು ಮಾಡೆಲ್ಗಳಿದೆ? ಮಾಡೆಲ್ಗಳು 50ಕ್ಕಿಂತ ಜಾಸ್ತಿ ಮಾಡೆಲ್ಗಳಿದೆ. 50ಕ್ಕಿಂತ ಜಾಸ್ತಿ ಮಾಡೆಲ್ಗಳಿದೆ. ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಕಲಿಕೆಗೆ ತುಂಬಾ ಅನುಕೂಲ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ವಸ್ತು ಪ್ರದರ್ಶನ ತುಂಬಾ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ. ಮಾಡ್ತೀರಾ ಸರ್? ಪ್ರತಿ ವರ್ಷ ಮಾಡ್ತೀರಾ? ಈ ವರ್ಷ ಮಾಡಿರೋದು, ಪ್ರತಿ ವರ್ಷ ಮಾಡ್ತಾರೆ. ಇನ್ನು ಮುಂದಿನ ವರ್ಷದಿಂದ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ತುಂಬಾ ಯೂಸ್ ಆಗುತ್ತೆ. ನಾನೀಗ ಎಲ್ಲ ಮಕ್ಕಳು ಮಾತಾಡ್ಸ್ಕೊ ಬಂದೆ, ತುಂಬಾನೇ ಜ್ಞಾನಿಗಳವ್ರೆ. ಇಲ್ಲ ಇನ್ನ ಮುಂದೆ ಚೆನ್ನಾಗಿದೆ, ನೋಡ್ಬೋದು ಅಲ್ಲಿ ನೀವು. ಮತ್ತೆ ಅವ್ರ ಗೈಡ್ ಯಾರು ಸರ್ ಗೈಡ್ ಮಾಡೋದು? ಅವ್ರಿಗೆ ಎಲ್ಲ ಟೀಚರ್ಸ್ ಇದಾರೆ, ಇನ್ನು ನಮ್ಮ ಕೊಲೀಗ್ಸ್ ಎಲ್ಲ ಇದಾರೆ. ಒಂದ್ ವಾರದಿಂದ ಗೈಡ್ ಮಾಡ್ತಾ ಇದೀವಿ ಅವ್ರಿಗೆ. ಸೊ ಮಕ್ಕಳು ಸಹಕಾರನು ಅಷ್ಟೇ ಚೆನ್ನಾಗಿದೆ. ಬೇರೆ ಟೀಚರ್ಸ್ ಬರೀ ಸೈನ್ಸ್ ಟೀಚರ್ಸ್ ಅಂತ ಮಾತ್ರ ಅಲ್ಲ, ಬೇರೆ ಟೀಚರ್ಸ್ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಾ ಟೀಚರ್ಸ್ಗಳು, ಮುಖ್ಯವಾಗಿ ನಮ್ಮ HM ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ, ಹಾಗೇನೆ ಗುರುಮೂರ್ತಿ ಸರ್ ಅಂತ ಸಪೋರ್ಟ್ ಮಾಡಿದಕ್ಕೆ HM ಅವ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೇನೆ ಬೇರೆ ನಮ್ಮ ಕೊಲೀಗ್ಸ್ ಯಾರ್ಯಾರು ಇದಾರೆ ಸಪೋರ್ಟ್ ಮಾಡಿದವ್ರಿಗೆ, ಪೇರೆಂಟ್ಸ್ ಗಳಿಗೆ, ಮಕ್ಕಳುಗಳಿಗೆ, ಸೊ ಎಲ್ರಿಗೂ ಸಹ ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಸರ್ ಇದು ಈ ಸಲಕರಣೆಗಳಿದಾವಲ್ಲ, ಇದು ನಿಮ್ ಶಾಲೆದ ಅಥವಾ ನಮ್ಮ ಶಾಲೆದೇನೆ? ನಮ್ಮ ಶಾಲೆದೇನೆ. ಅಂದ್ರೆ ನೀವು ಪಾಠ ಮಾಡುವಾಗ ಬಳಸ್ತೀರಿ? ಪಾಠ ಮಾಡುವಾಗ ಹೌದು ಬಳಸ್ತೀವಿ, ಖಂಡಿತ ಬಳಸ್ತೀವಿ. ನಮ್ಮ ಶಾಲೆದೇನೆ, ಸ್ವಲ್ಪ ಶಾಲೆದೇನೆ. ಇನ್ನು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿರೋದು. ಸೊ ಆ ಕಡೆ ಎಲ್ಲ ಪ್ರಿಪರೇಷನ್ ಮಾಡಿರೋದಿದೆ. ಇನ್ನು ಆಲ್ರೆಡಿ ನಾವು ಲ್ಯಾಬ್ ಅಲ್ಲಿ ಬಳಸುವಂತದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಪ್ಯಾರಲಲ್ ಕನೆಕ್ಷನ್ ಅಂತ. ಇಲ್ಲಿ 1 ಬಲ್ಪ್ ಡ್ಯಾಮೇಜ್ ಆದ್ರೆ ಮಿಕ್ಕಿದ್ದು ವರ್ಕ್ ಆಗ್ತಾ ಇರುತ್ತೆ.
ಇದ್ರಲ್ಲಿ ಎಷ್ಟೇ ಬಲ್ಪ್ ಹಾಕಿದ್ರು ಬ್ರೈಟ್ನೆಸ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟು ಡಿಫ್ರೆಂಟ್ ಇರುತ್ತೆ. ಇದು ಸೀರೀಸ್ ಕನೆಕ್ಷನ್ ಅಂದ್ಬಿಟ್ಟು ಸೀರೀಸ್ ಅಲ್ಲಿ ಒಂದು ಬಲ್ಪ್ ಡ್ಯಾಮೇಜ್ ಆದ್ರೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಬಲ್ಪ್ ಜಾಸ್ತಿ ಆದಷ್ಟು ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಇದನ್ನ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ, ಓಮ್ಗೆಲ್ಲ ಇದ್ರಲ್ಲೇ ವೈರಿಂಗ್ ಮಾಡೋದು. ಇದನ್ನ ಜಾತ್ರೆಗಳಲ್ಲಿ ಯೂಸ್ ಮಾಡ್ತಾರೆ ಲೈಟಿಂಗ್ಸ್ ಅಲ್ಲಿ ಅಷ್ಟೇ. ಕಾರಣ ಏನು ಇದಕ್ಕೆ? ಸರ್ ಇದು ವೈರಿಂಗ್ ಆ ರೀತಿ ಮಾಡಿರ್ತಾರೆ ವೈರಿಂಗ್. ಎಸ್ ಎಸ್ ವೈರಿಂಗ್ ಮೇನಿಂದ ಡೈರೆಕ್ಟ್ ಕೊಟ್ಟಿರ್ತಾರೆ ಸರ್ ಈ ರೀತಿ ಸರ್. ಇಲ್ಲಿ ಆದ್ಮೇಲೆ ಇಲ್ಲಿ ಕೊಟ್ಟಿರ್ತಾರೆ ಅದು ಇಲ್ಲಿಂದ ಹಿಂಗೆ ಇದು ಎಲ್ಲಿ ಉಪಯೋಗ ಬರುತ್ತೆ ಜಾತ್ರೆಗಳಲ್ಲಿ? ಅರ್ಧ ಕೆಟಗಿರುತ್ತೆ, ಮುಂದೆ ಉರಿತಿರುತ್ತೆ. ಇದು ಮನೇಲಿ ಯೂಸ್ ಮಾಡ್ತಾರೆ. ಇದು ಮನೆಯಲ್ಲಿ ಟಿವಿ ಕೆಟ್ಟೋದ್ರೆ ಇನ್ನು ಫ್ರಿಜ್ ವಾಷಿಂಗ್ ಮಿಷಿನ್ ಮಾಮೂಲಿ ವರ್ಕ್ ಆಗ್ತಾ ಇರುತ್ತಲ್ಲ ಆ ತರ. ಸರ್ ಇದು ಟಿವಿ ಕಡೆ ಇದೆಲ್ಲ ಅಕ್ಕಿ ಇದು ಕಾನ್ವೆಕ್ಸ್ ಲೆನ್ಸ್ ಸರ್. ಕಾನ್ವೆಕ್ಸ್ ಲೆನ್ಸ್ ಯಾವುದೇ ಲೇಸರ್ ಲೈಟ್ ಏನಾದ್ರು ಬಿತ್ತು ಅಂತಂದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಸ್ಟ್ರೈಟ್ ಪ್ಯಾರಲಲ್ ಆಗಿ ಬರುತ್ತೆ ಸರ್. ಪ್ಯಾರಲಲ್ ಆಗಿ ಬಿದ್ದಂತದ್ನ ಈ ಲೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಮಾಡೋ ತರ ಮಾಡುತ್ತೆ ಸರ್. ಅದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತಾನು ಕರೀತಾರೆ ಸರ್. ಈ ಮೀಟ್ ಮಾಡುವಂತ ಪಾಯಿಂಟ್ ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಹಂಗೆ ಇದನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ ಸರ್. ಸ್ಟ್ರೈಟ್ ಪ್ಯಾರಲಲ್ ಏನ್ ಬರುತ್ತೆ ಅದನ್ನ ಕನ್ವರ್ಟ್ ಮಾಡುತ್ತೆ ಸರ್. ಎಲ್ಲೇ ಇಟ್ಟು ಅದು ಕನ್ವರ್ಟ್ ಆಗುತ್ತೆ ಸರ್. ಇದು ಪಾಯಿಂಟ್ ಬರುತ್ತೆ ಸರ್. ಆ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಓಕೆ ಓಕೆ. ಈ ಒಂದು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಫ್ರಂಟ್ ಆಫ್ ಲೆನ್ಸ್ ಬರುತ್ತೆ ಸರ್. ಮುಂದ್ಗಡೆ ಬರುತ್ತೆ ಲೆನ್ಸ್ ಮುಂದೆ. ಅದೇ ಕಾನ್ಕೇವ್ ಲೆನ್ಸ್ ಅಲ್ಲಿ ಆಯ್ತು ಅಂತಂದ್ರೆ ಕಾನ್ಕೇವ್ ಲೆನ್ಸ್ ಅಲ್ಲಿ ಸ್ಟ್ರೈಟ್ ಪ್ಯಾರಲಲ್ ಲೆನ್ಸ್ ಸೇಮ್ ಹಂಗೆ ಇರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಸೇಮ್ ಹಂಗೆ ಇರುತ್ತೆ. ಆದ್ರೆ ಪ್ರಿನ್ಸಿಪಲ್ ಫೋಕಸ್ ಮಾತ್ರ ಬಿಹೈಂಡ್ ದ ಲೆನ್ಸ್ ಬರುತ್ತೆ. ಯಾಕಂತಂದ್ರೆ ಲೈಟ್ ರೇಸ್ ಸ್ಟ್ರೈಟ್ ಪ್ಯಾರಲಲ್ ಆಗಿ ಹೋದಾಗ ಅದು ಡೈವರ್ಜ್ ಆಗುತ್ತೆ. ಇದನ್ನ ಡೈವರ್ಜ್ ಲೆನ್ಸ್ ಅಂತಾನು ಕರೀತಾರೆ. ಡೈವರ್ಜ್ ಆದಾಗ ಅದು ಇಮೇಜ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಪ್ರಿನ್ಸಿಪಲ್ ಫೋಕಸ್ ಇಂದ ಹೋಗ್ಬೇಕಾಗುತ್ತೆ. ಇಮೇಜ್ ಪ್ರಿನ್ಸಿಪಲ್ ಫೋಕಸ್ಗೆ ಒಂದು ತಲುಪಿರ್ಬೇಕು, ಇಲ್ಲಿಂದ ಹೋಗಿರ್ಬೇಕು ಸರ್. ಈ ಒಂದು ಪಾಯಿಂಟ್ ಇಂದಾನೇ ಹೋಗಿರೋ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ ಸರ್. ಅದಕ್ಕೆ ಇದು ಕಾನ್ವೆಕ್ಸ್ ಲೆನ್ಸ್. ಇದನ್ನ ಗಾಡಿ ಹೆಡ್ಲೈಟ್, ವೆಹಿಕಲ್ಸ್ ಹೆಡ್ಲೈಟ್ ಅದರಲ್ಲಿ ಯೂಸ್ ಮಾಡ್ತಾರೆ ಸರ್. ಇದನ್ನ ಡೆಂಟಿಸ್ಟ್ ಗಳು ಯೂಸ್ ಮಾಡ್ತಾರೆ. ಅದು ಒಂದು ಜಾಗದಲ್ಲಿ ಏನಾದ್ರು ಕ್ರ್ಯಾಕ್ ಆಗಿತ್ತು ಅಂತಂದ್ರೆ ಟೀತು ಅದ್ರಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಸರ್. ನಮ್ದು ಟಾಪಿಕ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಹಂಗಂದ್ರೆ ಲೈಟ್ ರೇಸ್ ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಾದ್ರೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ಕೊಳತ್ತೆ. ಅದನ್ನ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇಲ್ಲಿ ಸರ್ ಯೋಗೇಶ್ ಅಂತ. ಸರ್ ಇಲ್ಲಿ ನಾನು PCM ಟೀಚರು, ಭೌತ ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸ್ ಎರಡು ಕೂಡ ನಮ್ಮ ಮಕ್ಕಳ ಜೊತೆ. ಅದೇ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ ಆಗಿತ್ತು. ನಾನು ಬಂದಾಗ ಯಾರು ಸರ್ ಆಯೋಜನೆ ಮಾಡಿರೋದು? ಸರ್ ಇದು ನಮ್ಮ ಶಾಲೆಗೆ DDP ಆಫೀಸಿಂದ ಒಂದು ಆದೇಶದ ಪ್ರಕಾರ ನಾವು ಈ ದಿನ ಒಂದು ಪ್ರದರ್ಶನ ಮಾಡಬೇಕು ಅಂದ್ಬಿಟ್ಟು ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಸೇರಿಸಿ ಮಕ್ಕಳು ಒಂದು ಬರೀ 3 ದಿನದಲ್ಲಿ ಸಾಕಷ್ಟು ಶ್ರಮಪಟ್ಟು ಸಾಕಷ್ಟು ಅವರೇ ನಿರಂತರ ಶ್ರಮ ವಹಿಸಿ ಶನಿವಾರನೂ ಬಿಡದಂಗೆ ಹಾಫ್ ಡೇ ಇದ್ದರೂ ಕೂಡ 4 ಗಂಟೆ ತನಕ ಮಾಡೋದು ಮಕ್ಕಳಿದ್ದಾರೆ. ಮಾಡೆಲ್ಗಳು ಮತ್ತು ಚಾರ್ಟ್ಗಳು ಮತ್ತು ವರ್ಕಿಂಗ್ ಮಾಡೆಲ್ಗಳು ಎಲ್ಲನೂ ತಯಾರು ಮಾಡಿ ಅವರೇ ಒಂದಷ್ಟು ಭಾಳ ಶ್ರಮ ವಹಿಸಿ ಇವತ್ತು ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತು ಸುತ್ತಮುತ್ತ ಎಲ್ಲ ಬೇರೆ ಕಡೆಯಿಂದ ಶಾಲೆ ಮಕ್ಕಳೆಲ್ಲ ಬಂದಿದ್ದರು, ಎಲ್ಲ ನೋಡಿ ಖುಷಿಪಟ್ಟರು. ಪೇರೆಂಟ್ಸ್ ಬಂದಿದ್ದರು, ಸಾಕಷ್ಟು ಬೇರೆ ಅವರು ಇವರೆಲ್ಲ ಸುಮಾರು ಜನ ಬಂದಿದ್ದರು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ನಡ್ಕೊಂಡ್ಬಂದಿದ್ರು. ನಾನು ಮಾತಾಡ್ತಿದ್ದೆ ಮಕ್ಕಳನ್ನ ತುಂಬ ಪ್ರೌಢವಾಗಿ, ಹೌದು, ತುಂಬ ವಿವರಣಾತ್ಮಕವಾಗಿ ಅವರ ಕೊಟ್ಟಿದ್ದಂಥ ವಿಚಾರಗಳನ್ನು ಮಂಡಿಸಿದ್ರು. ತುಂಬ ಮಕ್ಕಳು ಬಂದಿದ್ರು ಮತ್ತು ಇನ್ನೊಂದು ಕೋಆರ್ಡಿನೇಟರ್ ಕೂಡ ಬಂದಿರೋ ಮಾತಾಡ್ತಿದ್ದಾರೆ. ಅಂದರೆ ಪ್ರತಿ ವರ್ಷ ಮಾಡ್ತಿರ್ತಾರೆ ಸರ್? ಅದು ಆಲ್ಮೋಸ್ಟ್ ಪ್ರತಿ ವರ್ಷ ಮಾಡ್ತೀವಿ. ಕಳೆದ ಬಾರಿ ಆಗಿರಲಿಲ್ಲ. ಈ ವರ್ಷ ನಾವು ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇಲ್ಲ ಸರ್, ತುಂಬ ಅಂದರೆ ವೈಜ್ಞಾನಿಕ ಮನೋಭಾವನೆಲ್ಲ ಮಕ್ಕಳಿಗೆ ಬರ್ತಕ್ಕೆ ಮತ್ತು ಪ್ರಾಕ್ಟಿಕಲ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಪುಸ್ತಕದಂಥ ವಿಷಯ ಬರೀ ಪುಸ್ತಕದಲ್ಲೇ ಉಳ್ಕೊಬರುತ್ತೆ. ಈ ಥರ ಮಾಡೋವಂಥ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳು ಪುಸ್ತಕದಿಂದ ಆಚೆ ಅದು ಹೇಗೆ ಅದು ಪ್ರಯೋಗ ಆಗುತ್ತೆ, ಅದು ಹೇಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ನ್ಯೂಟನ್ಸ್ ಲಾ ಅಂತ ಹೇಳ್ಬಿಡ್ತೀವಿ ಬಾಯಲ್ಲಿ. ಡೆಫಿನಿಷನ್ ಕಲ್ತ್ಬಿಟ್ಟಿರ್ತಾರೆ, ಬರೆದು ಮಾರ್ಕ್ಸು ತಗೊಬಿಟ್ಟಿರ್ತಾರೆ. ಅದು ಒರಿಜಿನಲ್ ಆಗಿ ಇಲ್ಲಿ ಹೆಂಗೆ ನಮ್ಮ ಕಣ್ಣೆದುರುಗಡೆ ಹೆಂಗೆ ನಡೆಯುತ್ತೆ, ಅದು ಹೆಂಗೆ ಅಪ್ಲಿಕೇಶನ್ ಅನ್ನೋದು ನೋಡಿ ಅದೆಲ್ಲ ನೋಡಿದಾಗ ನಮಗೆ ವಿಸ್ಮಯ ಅನ್ಸುತ್ತೆ. ಈ ಥರನೂ ಇದೆ ಅಂತ ಅನ್ಸುತ್ತೆ.
ಅದು ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಕುತೂಹಲ ಮೂಡಿಸೋಕ್ಕೆ, ವೈಜ್ಞಾನಿಕ ಚಿಂತನೆ ಬೆಳೆಸೋಕ್ಕೆ ಮಕ್ಕಳಲ್ಲಿ ಇದು ಒಂದು ತುಂಬ ಒಳ್ಳೆ ವೇದಿಕೆ. ಅದರಿಂದ ಪ್ರತಿ ವರ್ಷ ಮಾಡಬೇಕು, ಇನ್ನೂ ಅದ್ದೂರಿಯಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಇಲ್ಲ ಎಷ್ಟು ಶಾಲೆ ಮಕ್ಕಳು ಸರ್ ಇವತ್ತು ಒಂದು 10 ಶಾಲೆ ಮಕ್ಕಳು ಬಂದಿದ್ದರು. ಟೀಚರ್ಸ್ ಜೊತೆ ಬಂದು ಎಲ್ಲನೂ ಅವರೆಲ್ಲ ಪುಸ್ತಕ ತಗೊಂಡು ಬಂದು ನೋಟ್ ಎಲ್ಲ ಮಾಡಿಕೊಂಡು ಸುಮಾರು ಜನ ಅವ್ರ ಅಭಿಪ್ರಾಯ ಎಲ್ಲ ತಿಳಿಸಿ ಹೋಗಿದ್ದಾರೆ. ಚೆನ್ನಾಗಿ ನಡೀತು ಸರ್, ಚೆನ್ನಾಗಿ ನಡೀತು. ತುಂಬ ಚೆನ್ನಾಗಿತ್ತು. ಇಲ್ಲ ಇನ್ನೂ ಹೀಗೆ ಹೆಚ್ಚು ಕಾರ್ಯಕ್ರಮಗಳು ಆಗಲಿ ಸರ್ ನಮ್ಮ ಶಾಲೆಯಲ್ಲಿ. ಮತ್ತು ಇದು ಬೇರೆ ಕೂಡ ಮಾದರಿ ಆಗಬೇಕು. ಮತ್ತು ಯಾಕಂದರೆ ನೋಡಿದೆ ಸರ್, ತುಂಬ ವಸ್ತುಗಳು ನೋಡಿದ್ದೀವಿ. ಈ ನಮ್ಮ ಸುತ್ತೂರು ಸಂಸ್ಥೆ ಜಾತ್ರೆಗಳನ್ನ ಬೇರೆ ಬೇರೆ ಜನವರಿ ತಿಂಗಳಲ್ಲೂ ಇಷ್ಟೇ ಚೆನ್ನಾಗಿ ಮಾಡಿರ್ತಾರೆ, ಮಾಡಿರ್ತಾರೆ. ಬಟ್ ಒಂದು ಶಾಲೆ ಮೇಲೆ ಅಷ್ಟು ಅಲ್ಲಿಗಿಂತ ತುಂಬ ಚೆನ್ನಾಗಿಯೇ ಮಾಡಿದ್ದು. ಮತ್ತು ತುಂಬ ಟೈಮ್ ಇತ್ತು ಅದಕ್ಕೆ. ಈಗ ಇಲ್ಲಿ ಶಾಲೆಗಳು ಮತ್ತು ಈ ಭಾಗದ ಪರಿಸರ ಮಕ್ಕಳು ಅಂತಂದರೆ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬರೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ರೀಚ್ ಆಗ್ಬೋದು ನಾವು ಅನ್ನೋ ಕಾರಣಕ್ಕೆ. ಇಲ್ಲ ಸರ್, ಭಾಳ ಖುಷಿ ಆಯಿತು ನೋಡಿ. ಮತ್ತು ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಗಿದೆ ಸರ್. ಏರ್ ಮೀಡಿಯಂ ಅಲ್ಲಿ ಲೈಟ್ ಒಂಥರ ಕಾಣಿಸ್ತಿದೆ, ಆದ್ರೆ ಗ್ಲಾಸ್ ಮೀಡಿಯಂ ಹೋದಾಗ ಲೈಟ್ ಬೆಂಡ್ ಆಗಿರೋ ತರ ಕಾಣಿಸ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ರಿಫ್ರಾಕ್ಷನ್ ನಡೀತಿದೆ. ಅಂಡ್ ಇಲ್ಲೂ ಕೂಡ ಲೈಟ್ ಸ್ಟ್ರೈಟ್ ಆಗಿ 90 ಡಿಗ್ರಿ ಆಗಿ ಬಿದ್ರೆ ಲೈಟ್ ಯಾವ್ದೇ ತರ ಬೆಂಡ್ ಆಗಿರಲ್ಲ, ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ಆದ್ರೆ ನಾವು ಓರೆ ತರ ಇಟ್ರೆ ಬೆಂಡ್ ಆಗಿರೋ ತರ ಕಾಣಿಸ್ತಿರುತ್ತೆ. ಯಾಕೆ ಅಂತಂದ್ರೆ ಲೈಟ್ ಏರಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಫಾಸ್ಟ್ ಆಗಿ ಹೋಗುತ್ತೆ. ಆದ್ರೆ ಸಾಲಿಡ್ ಮೀಡಿಯಂ, ವಾಟರ್, ಗ್ಲಾಸ್ ಇದ್ರ ಮೇಲೆ ಹೋಗ್ಬೇಕಾದ್ರೆ ಲೈಟ್ ತುಂಬಾನೇ ಸ್ಲೋ ಆಗಿ ಹೋಗುತ್ತೆ. ಅದರಿಂದ ರಿಫ್ರಾಕ್ಷನ್ ಆಫ್ ಲೈಟ್ ಆಗುತ್ತೆ. ನಮ್ದು ಟಾಪಿಕ್ ಬಂದು ಸೋಲಾರ್ ಸಿಸ್ಟಮ್. ನಮ್ದು ಟಾಪಿಕ್ ಬಂದು ಸೋಲಾರ್ ಸಿಸ್ಟಮ್. ನಾನು ಮೊದಲು ಮರ್ಕ್ಯುರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮರ್ಕ್ಯುರಿ ಅದು ಬುಧ ಗ್ರಹ, ಸೂರ್ಯನಿಗೆ ತುಂಬಾ ಅತ್ಯಂತ ಹತ್ತಿರವಾದಂತ ಗ್ರಹ. ಇನ್ನು ನೆಕ್ಸ್ಟ್ ವೀನಸ್, ಅದನ್ನ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಬಂದ್ರೆ ಅರ್ತ್, ಅದು ನಮ್ಮ ಲಿವಿಂಗ್ ಪ್ಲಾನೆಟ್. ಮತ್ತೆ ಮಾರ್ಸ್ ಅಂತ ಹೇಳಕ್ ಬಂದ್ರೆ ಅದು ರೆಡ್ ಪ್ಲಾನೆಟ್ ಆಗಿದೆ. ನೆಕ್ಸ್ಟ್ ಇನ್ನು ಜುಪಿಟರ್ ಅಂತ ಹೇಳಿದ್ರೆ ಅದು ದೊಡ್ಡ ಕೆಂಪು ಚುಕ್ಕಿ ಅನಿಲ ದೈತ್ಯಕಾರದ ಒಂದು ಗ್ರಹವಾಗಿದ್ದು, ಮತ್ತು ನಾವು ಅದನ್ನು ಇನ್ನೊಂದು ಹೆಸರಿನಲ್ಲಿ ಬೃಹಸ್ಪತಿ ಗ್ರಹವೆಂದು ಕರೆಯುತ್ತೇವೆ. ಮತ್ತು ಆ ಗ್ರಹವನ್ನು ಅದಕ್ಕೆ 4 ಉಪಗ್ರಹಗಳಿವೆ. ಮತ್ತು ಯುರೇನಸ್ ಅಂತ ಹೇಳ್ತಾ ಬಂದ್ರೆ ಅದಕ್ಕೆ ಅನಿಲ ದೈತ್ಯಕಾರದ ಒಂದು ಗ್ರಹ. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಸ್ಯಾಟರ್ನ್ ಅದು ತುಂಬಾ ಸುಂದರವಾದಂತ ಗ್ರಹ, ಮತ್ತು ಅದು ಹಿಮವೃತ್ತದಿಂದ ಕೂಡಿ ತುಂಬಾ ರಿಂಗ್ ಸಿಸ್ಟಮ್ ಇಂದ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನೆಪ್ಚ್ಯೂನ್ ಗ್ರಹವು ಸೂರ್ಯನಿಂದ 8ನೇ ಗ್ರಹವಾಗಿದ್ದು, ಮತ್ತು ಆ ಗ್ರಹವು ಪರ್ಪಲ್ ಕಲರ್ ಇದೆ. ಮತ್ತೆ ಆ ಗ್ರಹವು ಅನಿಲ ದೈತ್ಯಕಾರದ ಒಂದು ಗ್ರಹವಾಗಿದ್ದು. ಇನ್ನು ನೆಕ್ಸ್ಟ್ ಫ್ಲೂಟೋ ಹೇಳ್ಬೇಕು ಅಂದ್ರೆ ಆ ಫ್ಲೂಟೋ ಗ್ರಹ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇಲ್ಲ, ಅದಕ್ಕೋಸ್ಕರ ಆ ಗ್ರಹವನ್ನು ತೆಗೆದಾಕಿದ್ದಾರೆ. ಅದು ಸೂರ್ಯನ ಸುತ್ತ ಇಲ್ಲ ಅನ್ನೋ ಒಂದು ಕಾರಣ. ಸರ್ ನಮ್ದು ಟಾಪಿಕ್ ಬಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಸರ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಅಂತ ಟಾಪಿಕ್ ಸರ್. ಇದು ಮ್ಯಾಗ್ನೆಟಿಕ್ ಕಂಪಾಸ್ ಸರ್. ಇದು ಡಿಸ್ಟ್ರಾಕ್ಟ್ ಆಗ್ಬೇಕು ಅಂದ್ರೆ ಮ್ಯಾಗ್ನೆಟ್ ಹಂಗೆ ಕರೆಂಟ್ ಇಂದ ಸರ್. ಕರೆಂಟ್ ಇಂದ ಹೆಂಗ್ ಮಾಡ್ತೀವಿ ಅಂದ್ರೆ ಸರ್, ಇಲ್ಲಿ ಮೇಲೊಂದು ವೈರ್ ಕೊಟ್ಟಿರ್ತೀವಲ್ಲ ಸರ್, ಅಲ್ಲಿಗೆ ಕರೆಂಟ್ ಕಲೆಕ್ಷನ್ ಕೊಟ್ಟಿರ್ತೀವಿ ಸರ್. ಈ ವೈರ್ ಒಳಗೆ ಕರೆಂಟ್ ಫ್ಲೋ ಆದಾಗ ಇದು ಮ್ಯಾಗ್ನೆಟ್ ಆಗುತ್ತೆ ಸರ್. ಮ್ಯಾಗ್ನೆಟ್ ಆದಾಗ ಈ ತರ ತಿರುಗುತ್ತೆ ಸರ್. ಇಷ್ಟು ಇದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಇದು ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ. ಇದನ್ನ ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ಇದ್ರ ಒಳಗಡೆ ಇರೋದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನಾನು ಒಳ್ಳೆ ಇದು ಕಾಪರ್, ಇದ್ರ ಮೇಲಿರುವಂತಹ ಥಿನ್ ಲೇಯರ್ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುವಂತಹ ಮೆಟಲ್ ಮೇಲೆ ಬಂದು ಡೆಪಾಸಿಟ್ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಈ ಪ್ರೋಸೆಸ್ ಆಗಬೇಕು ಅಂತಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಬ್ಬರು ಸಪರೇಟ್ ಆಗುತ್ತೆ. ಕಾಪರೇ ಬೇರೆ ಆಗುತ್ತೆ ಮತ್ತು ಸಲ್ಫೇಟೇ ಸಪರೇಟ್ ಆಗುತ್ತೆ. ಈಗ ಇವೆಲ್ಲ ಬಂದು ಇಲ್ಲಿ ಡೆಪಾಸಿಟ್ ಆಗಿದೆ ಅಲ್ವಾ. ಈಗ ಈ ಕಾಪರ್ ಈ ಮೆಟಲ್ ಅಲ್ಲಿ ಒಂದಷ್ಟು ಕಾಪರ್ ಲಾಸ್ ಆಗಿದೆ. ಆ ಕಾಪರ್ ಎಲ್ಲ ಇಲ್ಲಿ ಕೆಳಗಡೆ ಬಂದು ರೀಸ್ಟೋರ್ಡ್ ಆಗುತ್ತೆ. ಇದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತೀವಿ. ಫೋರ್ಸ್ ಅಂತ ಸರ್, ಕನ್ನಡದಲ್ಲಿ ಘರ್ಷಣೆ ಅಂತ. ಇದು ಸ್ಮೂತ್ ಸರ್ಫೇಸ್ ಸರ್, ಇದು ರಫ್ ಸರ್ಫೇಸ್. ಇದ್ರಲ್ಲಿ ಫ್ರಿಕ್ಷನಲ್ ಜಾಸ್ತಿ ಇದೆ, ಇದ್ರಲ್ಲಿ ಫ್ರಿಕ್ಷನಲ್ ಕಡಿಮೆ ಇದೆ. ಒಂದು ವಸ್ತುನ ಮುಟ್ಟಾಗ ರಫ್ ಸರ್ಫೇಸ್ ನಿಧಾನಕ್ಕೆ ಮೂವ್ ಆಗುತ್ತೆ, ಅದ್ರಲ್ಲಿ ಬೇಗ ಮೂವ್ ಆಗುತ್ತೆ ಸರ್.
ಬುಕ್ ತೋರಿಸ್ತೀನಿ. ಬೇಗ ಮೂವ್ ಆಗುತ್ತೆ, ಆದ್ರೆ ಇದು ರಫ್ ಇರೋದ್ರಿಂದ ಅದು ಇದಾಗುತ್ತೆ ಸರ್, ಬೇಗ ಮೂವ್ ಆಗಲ್ಲ ಸರ್. ಇನ್ನೊಂದ್ಸರಿ ಹೇಳು. ಇದನ್ನ ನ್ಯೂಟನ್ಸ್ ಕ್ರಾಡಲ್ ಅಂತ ಕರೀತಾರೆ. ಈ ನ್ಯೂಟನ್ಸ್ ಕ್ರಾಡಲ್ ಅಲ್ಲಿ ಎರಡು ತರಹದ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತೆ ಇನ್ನೊಂದು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಗ್ಗೆ ಹೇಳೋದಾದ್ರೆ ಇದು ಇನಿಷಿಯಲ್ ಪೊಸಿಷನ್ ಇಂದ ನಾನು ಒಂದು ಬಾಲ್ ಅನ್ನ ತಗೊಂಡು ಫೋರ್ಸ್ ಹಾಕಿ ಬಿಡ್ತೇನೆ. ಆ ಒಂದು ಫೋರ್ಸ್ ಉಳಿದಂತಹ ಬಾಲ್ ಗಳಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಫೈನಲ್ ಬಾಲ್ ತನಕನು ಫೋರ್ಸ್ ಸೇಮ್ ಆಕ್ಟ್ ಆಗುತ್ತೆ. ಸೊ ಇದನ್ನ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲ್ಲಿ ಬಿಫೋರ್ ಕೊಲಿಷನ್ ಮತ್ತೆ ಆಫ್ಟರ್ ಕೊಲಿಷನ್ ಎರಡು ಸಹ ಈಕ್ವಲ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎರಡು ತರಹದ ಒಂದು ಎನರ್ಜಿನ ನಾವು ನೋಡ್ಬೋದು. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಶಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಶಿಯಲ್ ಎನರ್ಜಿ ಇಲ್ಲಿ ಆಕ್ಟ್ ಆಗುತ್ತೆ. ಒಂದು ಯಾವುದೇ ಒಂದು ಎನರ್ಜಿನ ನಾವು ಡೆಸ್ಟ್ರಾಯ್ಡ್ ಮಾಡಕ್ಕಾಗಲ್ಲ ಮತ್ತೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ಇವಾಗ ಒಂದು ಬಾಲ್ ಅನ್ನ ನಾನು ತಗೋತೀನಿ, ಇದು ಪೊಟೆನ್ಶಿಯಲ್ ಮೇಲ್ಗಡೆ ಬಂದ್ರೆ ಪೊಟೆನ್ಶಿಯಲ್ ಎನರ್ಜಿ, ಅದನ್ನ ಬಿಟ್ಟಾಗ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗೋದು ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಟು ಪೊಟೆನ್ಶಿಯಲ್ ಎನರ್ಜಿ ಟು ಕೈನೆಟಿಕ್ ಎನರ್ಜಿ ಆಕ್ಟ್ ಆಗುತ್ತೆ. ಸೊ ಇದನ್ನ ನ್ಯೂಟನ್ಸ್ ಕ್ರಾಡಲ್ ಅಂತ ಕರೀತಾರೆ. ಲಿಕ್ವಿಡ್ ಪ್ರೆಷರ್ ಯಾವ ತರ ಆಗುತ್ತೆ ಅಂತ ಇಲ್ಲಿ ಶೋ ಮಾಡ್ತಾ ಇದೀವಿ. ಲಿಕ್ವಿಡ್ ಎಕ್ಸಾಕ್ಟ್ ಪ್ರೆಷರ್ಸ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ ಅಂತ ಹೇಳಿದ್ರೆ, ಇದು ಲಿಕ್ವಿಡ್ ನ ಇದೊಂದು ಕಂಟೈನರ್. ಈ ಕಂಟೈನರ್ ಅಲ್ಲಿ ನಾವು ಇದನ್ನ ಟ್ಯೂಬ್ ನ ಡಿಪ್ ಮಾಡ್ತಾ ಇದೀವಿ. ಈ ಡಿಪ್ ಮಾಡ್ತಾ ಇದ್ದಾಗ ಇಲ್ಲಿ ಲಿಕ್ವಿಡ್ ಏನಾಗುತ್ತೆ ಎಕ್ಸಾಕ್ಟ್ ಮಾಡುತ್ತೆ. ಲಿಕ್ವಿಡ್ ಎಕ್ಸಾಕ್ಟ್ ಪ್ರೆಷರ್ ಅಂತ ಹೇಳಿದ್ರೆ ಆ ದ್ರವಗಳು ಎಕ್ಸಾಕ್ಟ್ ಮೀನ್ಸ್ ಅಪ್ಲೈ ಮಾಡ್ತಾ ಇದೆ. ಏನನ್ನ ಅಂತಂದ್ರೆ ಪ್ರೆಷರ್ ನ ಒತ್ತಡವನ್ನ ಅಪ್ಲೈ ಮಾಡ್ತಾ ಇದೆ. ಯಾವ್ದ್ರ ಮೇಲ್ಗಡೆ ಅಂತ ಹೇಳಿದ್ರೆ ವಾಲ್ಸ್ ಗಳಲ್ಲಿ ಅದು ಅಪ್ಲೈ ಮಾಡ್ತಾ ಇದೆ. ಅದು ಒಂದೇ ಡೈರೆಕ್ಷನ್ ಅಲ್ಲಿ ಆಗುತ್ತಾ ಅನ್ನೋ ಎಲ್ಲಾ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಅದು ಅಪ್ಲೈ ಆಗ್ತಾನೆ ಇರುತ್ತೆ. ಮತ್ತೆ ಒಂದೇ ಪಾಯಿಂಟ್ ಇಟ್ಕೊಂಡು ನಾವು ಒಂದೇ ಸತಿ ರೊಟೇಟ್ ಮಾಡ್ತಾ ಇದ್ರೆ ಅದು ಇನ್ಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಗಲ್ಲ, ಅದು ವೇರಿಯಸ್ ಆಗಲ್ಲ, ಒಂದೇ ಹೈಟ್ ಅಲ್ಲಿ ಅದು ಇರುತ್ತೆ. ಮತ್ತೆ ನಾವು ಡಿಪ್ ಮಾಡ್ತಾ ಇದೀವಿ ಕೆಳಗಡೆ ತುಂಬಾ ಅಂತ ಹೇಳಿದ್ರೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮತ್ತೆ ನಾವು ತೆಗಿತಾ ಇದೀವಿ ಅಂತಂದ್ರೆ ಇದು ಡಿಕ್ರೀಸ್ ಆಗ್ತಾ ಇರುತ್ತೆ. ಇದನ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗುತ್ತೆ. ಮತ್ತೆ ಯಾಕೆ ಎರಡು ಈಕ್ವಲ್ ಆಗಿ ಇರುತ್ತೆ ಅಂದ್ರೆ ಡಿಪ್ ಮಾಡಿದಾಗ ಎರಡು ಈಕ್ವಲ್ ಆಗಿ ಯಾಕೆ ಇರುತ್ತೆ ಅಂತಂದ್ರೆ ಇದು ಇಲ್ಲಿ ಇದ್ರ ಮೇಲ್ಗಡೆನು ಮತ್ತೆ ಇದ್ರ ಮೇಲ್ಗಡೆನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಇವೆರಡು ಈಕ್ವಲ್ ಆಗಿರುತ್ತೆ. ಚಳ್ಳಹಳ್ಳಿ ಯಳಂದೂರು ತಾಲೂಕು ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಇವತ್ತು ಏನಿದು ಎಕ್ಸಿಬಿಷನ್ ವಿಜ್ಞಾನ ವಸ್ತು ಪ್ರದರ್ಶನ. ಓಕೆ, ಇದೆಲ್ಲ ಸರ್ ಇದು ಮ್ಯಾಗ್ನೆಟಿಕ್ ಏನಿದು ಓಕೆ ಹೇಳು, ಹಂಗೆ ಮಾತಾಡೇನಿಲ್ಲ. ಇಲ್ಲಿ ನಾವ್ ಏನ ನೋಡ್ತೀವಿ ಅಂತಂದ್ರೆ ನಾವು ಈ ಆಕ್ಟಿವಿಟಿನ ಮಾಡಕ್ಕೆ ಒಂದ್ ಬಾರ್ ಮ್ಯಾಗ್ನೆಟ್ ನ ತಗೊಂಡಿದೀವಿ. ಮತ್ತೆ ಅದನ್ನ ರೈಟಿಂಗ್ ಪ್ಯಾಡ್ ಕೆಳಗಡೆ ಪ್ಲೇಸ್ ಮಾಡಿದೀವಿ. ಅದಾದ್ಮೇಲೆ ನಾವು ಅದ್ರ ಮೇಲೆ ಐರನ್ ಫೀಲಿಂಗ್ಸ್ ನ ಹಾಕಿದೀವಿ. ಆ ಐರನ್ ಫೀಲಿಂಗ್ಸ್ ಒಂದ್ ಪ್ಯಾಟರ್ನ್ ನ ಫಾರ್ಮ್ ಮಾಡಿದೆ. ಏನ್ ಮಾಡಿದೆ ಅಂತಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದನ್ ಮಾಡಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇದ್ರ ಪ್ರಾಪರ್ಟೀಸ್ ಏನಂತಂದ್ರೆ ಇದೆಲ್ಲ ಕಂಟಿನ್ಯೂಸ್ ಸರ್ಕ್ಯುಲರ್ ಲೂಪ್ಸ್, ಒಂದೊಂದು ಇಲ್ಲಿ ಇಂಟರ್ಸೆಕ್ಟ್ ಆಗಲ್ಲ. ಇಲ್ಲಿ ಸೌತ್ ಪೋಲ್ ಕಡೆ ಎಮರ್ಜಸ್ ಆಗ್ತದೆ, ನಾರ್ತ್ ಪೋಲ್ ಕಡೆ ಮರ್ಜಸ್ ಆಗ್ತದೆ. ಇದನ್ನ ನಾವು ಈ ಆಕ್ಟಿವಿಟಿ ನೋಡ್ಬೋದು. ಸರ್ ನಾವು ಆಕ್ಟಿವಿಟಿ ಮಾಡ್ಬೋದು. ವಾವ್, ಸೂಪರ್. ನೋಡಿ ಸರ್ ಅಲ್ಲಿ ಅದು ಆ ಕಡೆ ಆ ದಿಕ್ಕಿಗೆ ಪೂರ್ವ ತಿರುಕೊಳ್ಳುತ್ತೆ, ಪಶ್ಚಿಮ ದಿಕ್ಕಿಗೆ ತಿರುಕೊಳ್ಳುತ್ತೆ, ಮತ್ತೆ ಇರೋದು ಮೇಲೆ ನೋಡುತ್ತೆ, ಕಥೆ ನೋಡುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಪ್ರಯೋಗ. ನಾವು ಕೆಳಗಡೆ ಒಂದು ಮ್ಯಾಗ್ನೆಟ್ ನ ಪ್ಲೇಸ್ ಮಾಡಿದೀವಿ. ಸೊ ಅದರಿಂದ ಅದು ಈ ತರ ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಕೆಳಗಡೆ ಯಾವ ತರ ಮ್ಯಾಗ್ನೆಟ್ ನ ಫಾರ್ಮೇಶನ್ ಮಾಡಿದ್ರೆ ಅದೇ ತರ ಈ ಮಾಡೆಲ್ ನೇಮ್ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಅಂತ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. Soil is many uses of our soil. Like chemical fertilizer or interior etc. So pollution ಇಂದ ನಮ್ಗೆ ಏನೇನಾಗುತ್ತೆ ಅಂತಂದ್ರೆ ನಾವು ಗಿಡ ಮರಗಳನ್ನ ಕಡಿಬಾರ್ದು. ಆದ್ರೆ ಗಿಡ ಮರಗಳನ್ನ ನಾವು
ಕಡಿಬಾರ್ದು. ನಾವು ಗಿಡ ಮರಗಳನ್ನ ಕಡಿದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಒಂದು ಗಿಡನ ನೆಡಿಬೇಕು. ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ನಾವು ಗದ್ದೆಗಳಿಗೆ ಯೂಸ್ ಮಾಡಬಾರ್ದು. ವ್ಯವಸಾಯಕರ ಗೊಬ್ಬರಗಳನ್ನೇ ಮಾತ್ರ ನಾವು ಯೂಸ್ ಮಾಡ್ಬೇಕು. ಮತ್ತೆ ಆ ವ್ಯವಸಾಯಕರ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿದಾಗ ಅದ ಫುಡ್ಗಳನ್ನ ನಾವು ತಿಂದಾಗ ಆ ಫುಡ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಮ್ಮ ದೇಹ ಮತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತೆ ನಾವು ಗಿಡ ಮರಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ವಯಸ್ಸಾದ ತಕ್ಷಣ ಅದನ್ನ ಕಡಿದ ತಕ್ಷಣ ಪಕ್ಕದಲ್ಲಿ ಇನ್ನೊಂದು ಗಿಡ ಹಾಕ್ಬೇಕು. ಮತ್ತೆ ಅದರಿಂದ ಒಳ್ಳೊಳ್ಳೆ ಉಪಯೋಗಗಳನ್ನ ಹೆಂಗ್ ಪಡ್ಕೋತೀವೋ ಅದೇ ರೀತಿ ನಾವು ಅದರಿಂದ ಒಳ್ಳೆಯದನ್ನ ನಾವು ಅವ್ರಿಗೆ ಮಾಡ್ಬೇಕು. ನಡೀತಾ ಇದೆ. ಪ್ರತಿ ವರ್ಷ ಮಾಡ್ತೀರಾ ಮೇಡಮ್ ಇದು? ಹೌದು ಸರ್. ಅಂದ್ರೆ ನಮ್ಮ ಇಲಾಖೆಯಿಂದ ಆಯ್ದ ಶಾಲೆಗಳಿಗೆ ಪ್ರತಿ ವರ್ಷ 10,000 ರೂಪಾಯಿ ದುಡ್ಡು ಹಾಕ್ತಿವಿ. ಅದರಲ್ಲಿ ಮಕ್ಕಳುಗಳಿಗೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸೋದಕ್ಕೋಸ್ಕರ ನಾವು ವಸ್ತು ಪ್ರದರ್ಶನವನ್ನ ಆರ್ಗನೈಸ್ ಮಾಡ್ತೀವಿ. ಈ ವರ್ಷ 2025-26ನೇ ಸಾಲಲ್ಲಿ ಆದರ್ಶ ವಿದ್ಯಾಲಯ ಮೆಲ್ಲಹಳ್ಳಿಗೆ 10,000 ರೂಪಾಯಿ ಹಣವನ್ನ ಹಾಕಿ ನಾವು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲಿಕ್ಕೆ ವಸ್ತು ಪ್ರದರ್ಶನವನ್ನ ಆರ್ಗನೈಸ್ ಮಾಡಿದೀವಿ. ವಿವಿಧ ಶಾಲೆಗಳಿಂದ ಮಕ್ಕಳು ಆಗಮಿಸಿ ತುಂಬಾ ಎಲ್ಲ ಪ್ರದರ್ಶನ ಮಾಡಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯಲಿಕ್ಕೆ ಸಹಕಾರಿಯಾಗಿದೆ ಸರ್. ಇಲ್ಲಿ ಮಕ್ಕಳಿಗೆ ಮತ್ತೆ ಟೀಚರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೂತ್ ಮಾಡಿಸ್ಕೊಂಡ್ರು. ಜ್ವಾಲಾಮುಖಿ, ಜ್ವಾಲಾಮುಖಿ ಕುಡಿತಾ ಇದೆ ಸರ್. ಯಾರು ಬರ ಮಾತಾಡ, ಯಾರಪ್ಪ ಜ್ವಾಲಾಮುಖಿ ಬಗ್ಗೆ ಮಾತಾಡೋರು? ಇದೊಂದು ವಾಲ್ಕನೋ ಸರ್, ಜ್ವಾಲಾಮುಖಿ ಕನ್ನಡದಲ್ಲಿ. ಇದು ಎಕ್ಸ್ಪ್ಲೋರ್ ಆಗ್ಬೇಕಾರೆ ಮತ್ತೆ ಭೂಕಂಪ ಎಲ್ಲ ಬರುತ್ತೆ ಸರ್. ಇದು ಇದ್ರೊಳಗೆ ಲಾವಾ ಇರುತ್ತೆ ಸರ್. ಈಗ ಉಬ್ಬಿಸ್ಬೇಕು ಅಂದ್ರೆ ಸರ್ ಈಗ ಇಲ್ಲ ಸರ್. ಇದು ವಾಲ್ಕನ್ ಆಗಿದೆ ಸರ್. ಇಲ್ಲಿಂದ ಎಲ್ಲ ಬರುತ್ತೆ ಸರ್. ಇಲ್ಲ ಖಾಲಿಯಾಗೋಯ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾಕು ಸರ್, ಚೆನ್ನಾಗಿದೆ. ಸಾಕು. ಸಾಕು.